ನಮಸ್ತೆ ವೀಕ್ಷಕರೇ, ನಮ್ಮ ಸೂರ್ಯೋದಯ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ. ವೀಕ್ಷಕರೇ, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ವಾಚ್ ಮಾಡಿ. ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ. ಸಂಜೆಯ ಕೆಂಪು ಬಿಸಿಲು ದೆಹಲಿಯ ಆ ಎತ್ತರದ ಪ್ಲಾಟ್ನ ಬಾಲ್ಕನಿಗೆ ಅಪ್ಪಳಿಸುತ್ತಿತ್ತು. ಸರಳಾ ಅವರು ಕಿಟಕಿಯ ಪಕ್ಕದಲ್ಲಿ ಕುಳಿತು ಹೊರಗಿನ ಗದ್ದಲವನ್ನು ನೋಡುತ್ತಿದ್ದರು. ಆದರೆ ಅವರ ಮನಸ್ಸು ಮಾತ್ರ ಮೈಸೂರಿನ ಆ ಹಳೆಯ ಮನೆಯ ಸುತ್ತ ಸುತ್ತುತ್ತಿತ್ತು. 3 ವರ್ಷಗಳ ಹಿಂದೆ ನಿವೃತ್ತಿಯಾದಾಗ ಇನ್ನೂ ನೆಮ್ಮದಿಯ ಜೀವನ ಅಂದುಕೊಂಡಿದ್ದರು. ಆದರೆ ವಿಧಿಯ ಆಟವೇ ಬೇರೆ ಇತ್ತು. ಪತಿ ಶೇಖರ್ ಅವರನ್ನು ಮಹಾಮಾರಿ ಕಸಿದುಕೊಂಡ ಮೇಲೆ ಸರಳಾ ಅವರಿಗೆ ಆ ಮನೆ ಸ್ಮಶಾನದಂತೆ ಭಾಸವಾಗಿತ್ತು. ಅಂತಹ ಸಮಯದಲ್ಲಿ ಮಗ ಧೀರಜ್ ಬಂದಿದ್ದ. ಅಮ್ಮ, ಒಬ್ಬಳೇ ಇಲ್ಲಿ ಹೇಗೆ ಇರ್ತೀಯಾ? ದೆಹಲಿಗೆ ನಮ್ಮ ಜೊತೆ ಬಂದ್ಬಿಡು, ಮೊಮ್ಮಕ್ಕಳ ಜೊತೆ ಕಾಲ ಕಳೆಯಬಹುದು ಎಂದು ಪ್ರೀತಿಯಿಂದ ಕರೆದಿದ್ದ. ಆದರೆ ದೆಹಲಿಗೆ ಬಂದ ಮೇಲೆ ಪರಿಸ್ಥಿತಿಯೇ ಬದಲಾಗಿತ್ತು. ಅಂದು ರಾತ್ರಿ ಊಟದ ಮೇಜಿನ ಬಳಿ ಸರಳಾ ಅವರು ಮೆಲ್ಲಗೆ ಮಾತು ತೆಗೆದರು. ಧೀರಜ್, ಈ ತಿಂಗಳು ನನ್ನ ಪೆನ್ಷನ್ ಹಣ ಬಂದಿದೆ. ಬ್ಯಾಂಕಿಗೆ ಹೋಗಿ ಸ್ವಲ್ಪ ಹಣ ಡ್ರಾ ಮಾಡಿಕೊಡ್ತೀಯಾ? ನನ್ನ ಕನ್ನಡಕದ ಪವರ್ ಬದಲಿಸಬೇಕು. ಕಣ್ಣು ಸ್ವಲ್ಪ ಮಂಜಾಗುತ್ತಿದೆ. ಪಕ್ಕದಲ್ಲೇ ಕುಳಿತಿದ್ದ ಸೊಸೆ ನಮಿತಾ ತಟ್ಟನ್ನೇ ತಲೆ ಎತ್ತಿ ಧೀರಜ್ನನ್ನು ನೋಡಿದಳು. ಅವಳ ಕಣ್ಣಲ್ಲಿ ಒಂದು ರೀತಿಯ ಅಸಮಾಧಾನವಿತ್ತು. ಅತ್ತೆಯವರೇ, ಈ ತಿಂಗಳ ಸ್ಕೂಲ್ ಫೀಸ್ ಕಟ್ಟಬೇಕು. ಜೊತೆಗೆ ಮನೆಯ ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಬಂದಿದೆ. ನಿಮ್ಮ ಪೆನ್ಷನ್ ಹಣವನ್ನು ಧೀರಜ್ ಅದಕ್ಕೆ ಬಳಸಿಕೊಂಡಿದ್ದಾನೆ. ಕನ್ನಡಕಕ್ಕೆ ಈಗಲೇ ಏನು ಅರ್ಜೆಂಟು? ಮುಂದಿನ ತಿಂಗಳು ನೋಡೋಣ ಬಿಡಿ. ಸರಳಾ ಅವರ ಕೈಲಿದ್ದ ತುತ್ತು ಹಾಗೆಯೇ ಉಳಿಯಿತು. ಆದರೆ ಮಗಳೇ, ಅದು ನನ್ನ ವೈಯಕ್ತಿಕ ಖರ್ಚಿಗೆ ಅಂತ ಇಟ್ಟುಕೊಂಡಿದ್ದ ಹಣ. ನೀವು ಕೇಳಿದಾಗಲೆಲ್ಲ ನಾನು ಪೆನ್ಷನ್ ಕಾರ್ಡ್ ನಿಮ್ಮ ಕೈಗೆ ಕೊಟ್ಟಿದ್ದೀನಿ. ನನಗೂ ಅಂತ ಸ್ವಲ್ಪ ಹಣ ಬೇಡವೇ? ಧೀರಜ್ ಸ್ವಲ್ಪ ಸಿಟ್ಟಿನಿಂದ ಹೇಳಿದ. ಅಮ್ಮ, ಈಗ ನಿನಗೆ ಅಂತ ಬೇರೆ ಏನು ಖರ್ಚಿದೆ ಹೇಳು? ಇಲ್ಲಿರೋದು ನಾವೇ ಅಲ್ವಾ? ಅಮ್ಮ ಅಂದ ಮೇಲೆ ಸಂಸಾರಕ್ಕೆ ಸಹಾಯ ಮಾಡೋದು ನಿನ್ನ ಕರ್ತವ್ಯ ಅಲ್ವಾ? ಈ ಮಾತು ಸರಳಾ ಅವರ ಎದೆಗೆ ಈಟಿಯಂತೆ ಚುಚ್ಚಿತು. ತಾನು ದುಡಿದ ಹಣದ ಮೇಲೆ ತನಗೆ ಹಕ್ಕಿಲ್ಲದ ಸ್ಥಿತಿ, ಮೊಮ್ಮಕ್ಕಳನ್ನು ನೋಡಿಕೊಳ್ಳುವ ಆಯಾ ತರಹ ತನ್ನನ್ನು ನಡೆಸಿಕೊಳ್ಳಲಾಗುತ್ತಿದೆ ಎಂಬ ಅರಿವು ಅವರಿಗಾಯಿತು. ಅಂದು ಇಡೀ ರಾತ್ರಿ ಅವರು ನಿದ್ರಿಸಲಿಲ್ಲ. ಮರುದಿನ ಬೆಳಿಗ್ಗೆ ದೇವಸ್ಥಾನದಲ್ಲಿ ಸರಳಾ ಅವರು ಕುಳಿತಿದ್ದಾಗ 70 ವರ್ಷ ವಯಸ್ಸಿನ ಭರತ್ ಅಲ್ಲಿಗೆ ಬಂದರು. ಭರತ್ ಅವರು ಸರಳಾ ಅವರ ಬೆಸ್ಟ್ ಫ್ರೆಂಡ್ ಆಗಿದ್ದರು. ಸರಳಾ ಅವರು ವಾಕಿಂಗ್ ಹೋಗುವಾಗ ಭರತ್ ಅವರು ಪ್ರತಿದಿನ ಅವರಿಗೆ ಸಿಗುತ್ತಿದ್ದರು. ಅಲ್ಲಿಂದಲೇ ಅವರಿಬ್ಬರ ಗೆಳೆತನ ಶುರುವಾಗಿತ್ತು. ಭರತ್ ಅವರು ಅವರ ಕಣ್ಣಿನಲ್ಲಿದ್ದ ನೋವನ್ನು ಗುರುತಿಸಿದರು. ಭರತ್ ಹೇಳಿದರು, ಸರಳಾ ಅವರೇ, ಜೀವನ ಅಂದ್ರೆ ಕೇವಲ ತ್ಯಾಗ ಮಾಡೋದಲ್ಲ. ಹಣ್ಣಾದ ಮರ ಕೂಡ ತನಗಂತ ಸ್ವಲ್ಪ ನೀರನ್ನು ಹೀರಿಕೊಳ್ಳುತ್ತೆ. ನೀವ್ಯಾಕೆ ಅಷ್ಟೊಂದು ಸೊರಗಿದ್ದೀರಾ? ಸರಳಾ ಅವರು ತಮ್ಮ ಮನದ ಭಾರವನ್ನು ಭರತ್ ಅವರ ಮುಂದೆ ತೋಡಿಕೊಂಡರು. ನನ್ನ ಮಕ್ಕಳಿಗಾಗಿ ನಾನು ಎಲ್ಲವನ್ನೂ ಕೊಟ್ಟೆ ಭರತ್ ಅವರೇ. ಆದರೆ ಇಂದು ಅವರ ಮನೆಯಲ್ಲಿ ನಾನು ಕೇವಲ ಒಬ್ಬ ಕೆಲಸದಾಕೆಯಂತೆ ಇದ್ದೇನೆ. ನನಗೆ ಸ್ವಾತಂತ್ರ್ಯವೇ ಇಲ್ಲದಂತಾಗಿದೆ ಎಂದರು. ಆಗ ಭರತ್ ಹೇಳಿದರು, ನಮಗೆ ವಯಸ್ಸಾದ ಮೇಲೆ ಮಕ್ಕಳು ನಮ್ಮನ್ನು ಆಟದ ಬೊಂಬೆಯಂತೆ ಬಳಸಿಕೊಳ್ಳಬಾರದು ಅಂದರೆ ಮೊದಲು ನಾವು ನಮ್ಮ ಕಾಲ ಮೇಲೆ ನಿಲ್ಲಬೇಕು. ನಿಮಗೆ ಪೆನ್ಷನ್ ಬರ್ತಾ ಇದೆ ಅಂದರೆ ನೀವು ಭಾಗ್ಯವಂತೆ. ನಿಮ್ಮ ಹಣ, ನಿಮ್ಮ ಜೀವನ, ನಿಮ್ಮ ನಿರ್ಧಾರ. ಈ ಮಾತು ಸರಳಾ ಅವರಲ್ಲಿ ಒಂದು ಕಿಚ್ಚು ಹಚ್ಚಿತು. ಅಂದು ಮನೆಗೆ ಬಂದ ಸರಳಾ ಅವರು ಎಂದಿಗೂ ಮಾಡದ ಕೆಲಸವನ್ನು ಮಾಡಿದರು. ಬೀರುವಿನಲ್ಲಿದ್ದ ತಮ್ಮ ಪೆನ್ಷನ್ ಬುಕ್ ಮತ್ತು ATM ಕಾರ್ಡ್ ಅನ್ನು ವಾಪಸ್ ತೆಗೆದುಕೊಂಡರು. ಅಂದು ಸಂಜೆ ಧೀರಜ್ ಮನೆಗೆ ಬಂದಾಗ ಸರಳಾ ಅವರು ಸೋಫಾದ ಮೇಲೆ ದೃಢವಾಗಿ ಕುಳಿತಿದ್ದರು. ಧೀರಜ್, ನಾನು ಒಂದು ನಿರ್ಧಾರ ಮಾಡಿದ್ದೇನೆ. ಇನ್ಮುಂದೆ ನನ್ನ ಪೆನ್ಷನ್ ಹಣ ನನಗೆ ಬೇಕು. ಅದರ ಮೇಲೆ ನಿಮ್ಮ ಹಕ್ಕಿಲ್ಲ. ಧೀರಜ್ ಮತ್ತು ನಮಿತಾಗೆ ಶಾಕ್ ಆಯಿತು. ನಮಿತಾ ಹೇಳಿದಳು, ಅತ್ತೆಯವರೇ, ಯಾರೋ ದೇವಸ್ಥಾನದಲ್ಲಿ ನಿಮ್ಮ ಕಿವಿ ಊದಿದ ಹಾಗಿದೆ. ಈ ವಯಸ್ಸಿನಲ್ಲಿ ನೀವು ಅಷ್ಟು ಹಣ ಏನು ಮಾಡ್ತೀರಾ? ನಾವು ನಿಮ್ಮನ್ನು ಸರಿಯಾಗಿ ನೋಡ್ಕೊಳ್ತಿಲ್ವಾ? ಸರಳಾ ಅವರು ಶಾಂತವಾಗಿ ಆದರೆ ಗಟ್ಟಿಯಾಗಿ ಹೇಳಿದರು. ಸರಿಯಾಗಿ ನೋಡಿಕೊಳ್ಳುವುದು ಅಂದರೆ ಕೇವಲ 3 ಹೊತ್ತು ಊಟ ಹಾಕೋದಲ್ಲ ನಮಿತಾ, ನನ್ನ ಅಸ್ತಿತ್ವಕ್ಕೆ ಬೆಲೆ ಕೊಡೋದು. ನಾನು ನಿಮ್ಮ ಮೇಲೆ ಅವಲಂಬಿತಳಲ್ಲ ಎಂದು ತೋರಿಸಿಕೊಡೋದು. ನಾನು ಪಕ್ಕದ ಬಿಲ್ಡಿಂಗ್ನಲ್ಲಿ ಒಂದು ಚಿಕ್ಕ ಪ್ಲಾಟ್ ನೋಡಿದ್ದೇನೆ. ನಾನು ನಾಳೆಯೇ ಅಲ್ಲಿಗೆ ಶಿಫ್ಟ್ ಆಗ್ತೀನಿ. ಧೀರಜ್ ಹೇಳಿದ. ಅಮ್ಮ, ಜನ ಏನಂತಾರೆ? ಈ ವಯಸ್ಸಿನಲ್ಲಿ ಮಕ್ಕಳು ಇರುವಾಗ ಅಮ್ಮ ಹೊರಗಡೆ ಬಾಡಿಗೆ ಮನೆಯಲ್ಲಿ ಇರೋದನ್ನ ನೋಡಿದ್ರೆ ನಮಗೆ ಅವಮಾನ ಆಗಲ್ವಾ? ಸರಳಾ ಹೇಳಿದರು. ಧೀರಜ್, ನೀನು ಜನರ ಬಗ್ಗೆ ಚಿಂತೆ ಮಾಡ್ತಿದ್ದೀಯಾ, ಆದರೆ ಅಮ್ಮನ ಬಗ್ಗೆ ಚಿಂತೆ ಮಾಡೋದು ಮರೆತಿದ್ದೀಯಾ? ನನ್ನನ್ನು ನೀವು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ನನ್ನ ಹಣವನ್ನು ಪ್ರೀತಿಸಿದ್ದೀರಿ. ಈಗ ನನಗೆ ಶಾಂತಿ ಬೇಕು, ನನ್ನದೇ ಆದ ಪ್ರಪಂಚ ಬೇಕು. ಅಲ್ಲಿ ನಾನು ಯಜಮಾನಿಯಾಗಿ ಇರುತ್ತೇನೆಯೇ ಹೊರತು ಒಬ್ಬ ಕೆಲಸದಾಕೆಯಾಗಿ ಅಲ್ಲ. ಸರಳಾ ಅವರು ತಮ್ಮ ಬ್ಯಾಗ್ ಪ್ಯಾಕ್ ಮಾಡಿದರು. ಅಂದು ಅವರಿಗೆ ಮೊದಲ ಬಾರಿಗೆ ಜೀವನವು ಹಗುರವಾಗಿ ಕಂಡಿತು. ಆ ಮನೆಯಿಂದ ಹೊರಬರುವಾಗ ಅವರು ಕೇವಲ ಒಂದು ಮನೆಯಿಂದ ಹೊರಬರುತ್ತಿರಲಿಲ್ಲ. ಬದಲಾಗಿ ವರ್ಷಗಳ ಕಾಲ ತಮ್ಮನ್ನು ತಾವೇ ಕಟ್ಟಿ ಹಾಕಿಕೊಂಡಿದ್ದ ಸಂಕೋಲೆಗಳಿಂದ ಬಿಡುಗಡೆ ಪಡೆಯುತ್ತಿದ್ದರು. ಬಾಗಿಲ ಬಳಿ ನಿಂತಿದ್ದ ಮಗ ಸೊಸೆ ಕಡೆ ಒಮ್ಮೆ ತಿರುಗಿ ನೋಡಿದರು. ಅಲ್ಲಿ ಕೋಪಕ್ಕಿಂತ ಹೆಚ್ಚಾಗಿ ಅಚ್ಚರಿ ಇತ್ತು. ಸರಳಾ ಹೇಳಿದರು, ನಾನು ಇಲ್ಲಿಗೆ ಬರುವಾಗ ನನ್ನ ಪತಿ ನನ್ನ ಜೊತೆಗಿಲ್ಲ ಎಂಬ ಕೊರಗಿತ್ತು. ಆದರೆ ಈಗ ಹೋಗುವಾಗ ನನ್ನ ಆತ್ಮವಿಶ್ವಾಸ ನನ್ನ ಜೊತೆಗಿದೆ.
ನಾನು ನಿಮ್ಮನ್ನು ದ್ವೇಷಿಸುತ್ತಿಲ್ಲ, ಆದರೆ ನನ್ನನ್ನು ನಾನು ಪ್ರೀತಿಸಲು ಕಲಿಯುತ್ತಿದ್ದೇನೆ ಅಷ್ಟೇ. ಹೀಗೆ ಸರಳ ಅವರು ತಮ್ಮ 2ನೇ ಇನ್ನಿಂಗ್ಸ್ ಅನ್ನು ಧೈರ್ಯವಾಗಿ ಪ್ರಾರಂಭಿಸಿದರು. ಇದು ಕೇವಲ ಸ್ಥಳ ಬದಲಾವಣೆಯಲ್ಲ, ಇದು ಮನಸ್ಥಿತಿಯ ಬದಲಾವಣೆಯಾಗಿತ್ತು. ಬೆಳಗಿನ ಜಾವ ಪಾರ್ಕ್ನಲ್ಲಿ ವಾಕಿಂಗ್ ಮುಗಿಸಿ ಸರಳ ಅವರು ಭರತ್ ಜೊತೆ ಕುಳಿತಿದ್ದಾಗ ಸರಳ ಅವರ ಮುಖದಲ್ಲಿ ಒಂದು ಹೊಸ ತೇಜಸ್ಸಿತ್ತು. ಭರತ್ ಹೇಳಿದರು, ಏನಮ್ಮ ಸರಳ ಅವರೇ, ಈಗ ಹೇಗಿದೆ ನಿಮ್ಮ ಸ್ವತಂತ್ರ ಜೀವನ? ಮನೆಯಲ್ಲಿ ಯಾರೂ ಇರಲ್ಲ ಅಂತ ಭಯ ಆಗೋದಿಲ್ವಾ? ಸರಳ ಅವರು ಮುಗುಳ್ನಗುತ್ತಾ, ಭಯ ಇಲ್ಲ ಭರತ್ ಅವರೇ. ಅಚ್ಚರಿ ಅಂದ್ರೆ ಇಷ್ಟು ವರ್ಷ ಎಲ್ಲರ ಮಧ್ಯೆ ಇದ್ದು ನಾನು ಒಂಟಿಯಾಗಿದ್ದೆ. ಆದರೆ ಈಗ 4 ಗೋಡೆಗಳ ಮಧ್ಯೆ ನಾನು ನನಗಾಗಿ ಬದುಕುತ್ತಿದ್ದೇನೆ. ಆದರೆ ಒಂದು ಕೊರಗಿದೆ, ಇಷ್ಟೊಂದು ಸಮಯವನ್ನು ನಾನು ಹೇಗೆ ಸದುಪಯೋಗ ಮಾಡಿಕೊಳ್ಳಲಿ? ಭರತ್ ಹೇಳಿದರು, ನಿಮ್ಮ ಬಳಿ ವಿದ್ಯೆ ಇದೆ, ಅನುಭವ ಇದೆ. ಇಂದಿನ ಯುವ ಪೀಳಿಗೆಗೆ ನಿಮ್ಮಂಥವರ ಮಾರ್ಗದರ್ಶನದ ಅಗತ್ಯವಿದೆ. ನೀವ್ಯಾಕೆ ಇಂದಿನ ತಂತ್ರಜ್ಞಾನವನ್ನು ಬಳಸಬಾರದು? ನನ್ನ ಕೈಯಲ್ಲಿ ಏನಾಗುತ್ತೆ ಭರತ್? ಈ ಮೊಬೈಲ್ನಲ್ಲಿ ಫೋನ್ ಮಾಡೋದೇ ಕಷ್ಟ ನನಗೆ. ಆಗ ಭರತ್ ಹೇಳಿದರು, ಹಾಗೆ ಅಂದುಕೊಳ್ಳಬೇಡಿ, ನೀವು ಉತ್ತಮ ಶಿಕ್ಷಕಿ. ನೀವು ಹೇಳುವ ಸಣ್ಣ ಸಣ್ಣ ಕಥೆಗಳು, ಜೀವನದ ಪಾಠಗಳು ಸಾವಿರಾರು ಜನರಿಗೆ ದಾರಿದೀಪ ಆಗಬಹುದು. ಬನ್ನಿ, ನಾನು ನಿಮಗೆ ಡಿಜಿಟಲ್ ಜಗತ್ತು ಪರಿಚಯಿಸುತ್ತೇನೆ. ಭರತ್ ಅವರು ಸರಳ ಅವರಿಗೆ ಸ್ಮಾರ್ಟ್ ಫೋನ್ ಬಳಸುವುದನ್ನು, ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ಗಳನ್ನು ಹೇಗೆ ನಿರ್ವಹಿಸಬೇಕೆಂದು ತಾಳ್ಮೆಯಿಂದ ಕಲಿಸಿದರು. ಆದರೆ ಒಮ್ಮೆ ಕಲಿಯಲು ಆರಂಭಿಸಿದ ಮೇಲೆ ಅವರ ಆಸಕ್ತಿ ಹೆಚ್ಚಾಯಿತು. ಅವರು ಸರಳಾಸ್ ಲೈಫ್ ಲೆಸನ್ಸ್ ಎಂಬ ಯೂಟ್ಯೂಬ್ ಚಾನಲ್ ಪ್ರಾರಂಭಿಸಿದರು. ಸರಳ ಅವರು ಕ್ಯಾಮರಾ ಮುಂದೆ ಕುಳಿತು ಸ್ವಲ್ಪ ನರ್ವಸ್ ಆಗಿದ್ದರು. ಭರತ್ ಅವರೇ, ಜನ ನನ್ನನ್ನು ನೋಡಿ ನಗೋದಿಲ್ಲವೇ? ಈ ವಯಸ್ಸಿನಲ್ಲಿ ಇವಳಿಗೆ ಇದೆಲ್ಲ ಬೇಕಾ ಅಂತ ಅಂದುಕೊಳ್ಳಲ್ವಾ? ಭರತ್ ಹೇಳಿದರು, ಯಾರು ನಗುತ್ತಾರೋ ಬಿಡುತ್ತಾರೋ ನಮಗೆ ಬೇಡ. ನಿಮ್ಮಲ್ಲಿರುವ ಜ್ಞಾನ ಯಾರೋ ಒಬ್ಬರಿಗೆ ಉಪಯುಕ್ತವಾದರೆ ಅದೇ ಸಾಕು, ಶುರು ಮಾಡಿ. ಸರಳ ಅವರು ಮಾತನಾಡಲು ಶುರು ಮಾಡಿದರು. ಅವರು ಕೇವಲ ಅಡುಗೆಯನ್ನೋ ಅಥವಾ ಕಥೆಯನ್ನೋ ಹೇಳಲಿಲ್ಲ. ಬದಲಾಗಿ ಒಬ್ಬ ಮಹಿಳೆ ವೃದ್ಧಾಪ್ಯದಲ್ಲಿ ಮಾನಸಿಕವಾಗಿ ಹೇಗೆ ಗಟ್ಟಿಯಾಗಿರಬೇಕು, ಒಂಟಿತನವನ್ನು ಹೇಗೆ ಗೆಲ್ಲಬೇಕು ಎಂಬುದನ್ನು ವಿವರಿಸಿದರು. ಅವರ ಮಾತುಗಳಲ್ಲಿ ಪ್ರಾಮಾಣಿಕತೆ ಇತ್ತು. ನೋಡುತ್ತಿದ್ದಂತೆಯೇ ಸರಳ ಅವರ ವಿಡಿಯೋಗಳು ವೈರಲ್ ಆಗತೊಡಗಿದವು. ಸಾವಿರಾರು ಯುವಕ ಯುವತಿಯರು ಕಮೆಂಟ್ ಮಾಡಲು ಶುರು ಮಾಡಿದರು. ಅಜ್ಜಿ, ನಿಮ್ಮ ಮಾತು ಕೇಳಿದರೆ ನನ್ನ ತಾಯಿಯ ನೆನಪಾಗುತ್ತದೆ. ನಮಗೆ ಜೀವನದಲ್ಲಿ ಸೋತಾಗ ನಿಮ್ಮ ಮಾತುಗಳು ಧೈರ್ಯ ನೀಡುತ್ತಿವೆ. ಈ ಯಶಸ್ಸು ಸರಳ ಅವರಿಗೆ ಹೊಸ ಆತ್ಮಾಭಿಮಾನ ನೀಡಿತು. ಅವರು ಈಗ ಬರೀ ಮನೆಯಿಂದ ಹೊರಹಾಕಲ್ಪಟ್ಟ ತಾಯಿಯಾಗಿರಲಿಲ್ಲ, ಬದಲಾಗಿ ಸಾವಿರಾರು ಜನರ ಡಿಜಿಟಲ್ ಅಜ್ಜಿಯಾಗಿದ್ದರು. ಮತ್ತೊಂದೆಡೆ ಧೀರಜ್ ಮತ್ತು ನಮಿತಾ ಅತ್ತೆಯ ಈ ಬದಲಾವಣೆಯನ್ನು ನೋಡಿ ದಂಗಾದರು. ನಮಿತಾ ಹೇಳಿದಳು, ಧೀರಜ್ ನೋಡಿ, ನಿಮ್ಮ ಅಮ್ಮ ಯೂಟ್ಯೂಬ್ನಲ್ಲಿ ಏನು ಮಾಡ್ತಿದ್ದಾರೆ ಅಂತ. ನಾಳೆ ಆಫೀಸ್ನಲ್ಲಿ ನನ್ನ ಫ್ರೆಂಡ್ಸ್ ನೋಡಿ ನಕ್ಕರೆ. ಈ ವಯಸ್ಸಿನಲ್ಲಿ ಅವರಿಗೆ ಇದೆಲ್ಲ ಬೇಕಿತ್ತಾ? ಧೀರಜ್ ಹೇಳಿದ, ನನಗೆ ಅರ್ಥವಾಗುತ್ತಿಲ್ಲ ನಮಿತಾ. ಅಮ್ಮ ನಮ್ಮ ಕಣ್ಣಿಗೂ ಕಾಣದಷ್ಟು ಎತ್ತರಕ್ಕೆ ಬೆಳೆಯುತ್ತಿದ್ದಾರೆ. ಮೊನ್ನೆ ನಮ್ಮ ಬಾಸ್ ಕೂಡ ಅಮ್ಮನ ವಿಡಿಯೋ ನೋಡಿ ನಿಮ್ಮ ತಾಯಿ ಬಹಳ ಸ್ಫೂರ್ತಿದಾಯಕ ಅಂತ ಹೊಗಳುತ್ತಿದ್ದರು. ನನಗೆ ಅವಮಾನಕ್ಕಿಂತ ಹೆಚ್ಚಾಗಿ ಸಂಕೋಚವಾಗುತ್ತಿದೆ. ಒಂದು ದಿನ ಧೀರಜ್ ಸರಳ ಅವರ ರೂಮಿಗೆ ಬಂದನು. ಸರಳ ಅವರು ತಮ್ಮ ಲ್ಯಾಪ್ಟಾಪ್ನಲ್ಲಿ ವಿಡಿಯೋ ಎಡಿಟ್ ಮಾಡುವುದರಲ್ಲಿ ಬ್ಯುಸಿಯಾಗಿದ್ದರು. ಧೀರಜ್ ಕೇಳಿದ, ಅಮ್ಮ ತುಂಬಾ ಬ್ಯುಸಿಯಾಗಿದ್ದೀಯಾ ಅನಿಸುತ್ತೆ. ಮನೆಯಲ್ಲಿದ್ದಾಗ ಒಂದು ಫೋನ್ ಸ್ವಿಚ್ ಆನ್ ಮಾಡೋದಕ್ಕೂ ನನ್ನ ಹತ್ತಿರ ಬರ್ತಿದ್ದೆ, ಈಗ ಇದೆಲ್ಲ ಹೇಗೆ ಕಲಿತೆ? ಸರಳ ಅವರು ಸಮಾಧಾನದಿಂದ, ನೋಡು ಮಗ, ಅವಶ್ಯಕತೆ ಇದ್ದಾಗ ಮನುಷ್ಯ ಯಾವುದನ್ನಾದರೂ ಕಲಿತಾನೆ. ಮನೆಯಲ್ಲಿದ್ದಾಗ ನನಗೆ ನಿನ್ನ ಮೇಲೆ ಅವಲಂಬಿತಳಾಗುವ ಹವ್ಯಾಸವಿತ್ತು, ಅದಕ್ಕೆ ಕಲಿಯಲಿಲ್ಲ. ಈಗ ನನ್ನ ಬದುಕು ನನಗೆ ಹೊಸ ದಾರಿ ತೋರಿಸಿದೆ. ಆಗ ಧೀರಜ್ ಹೇಳಿದ, ಅಮ್ಮ, ವಾಪಸ್ ಮನೆಗೆ ಬಂದ್ಬಿಡು. ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನ ಬಗ್ಗೆ ಜನ ಏನೇನು ಮಾತಾಡ್ತಾರೆ, ನಮಗೆ ಅದು ಸರಿ ಅನಿಸ್ತಿಲ್ಲ. ಸರಳ ಕೇಳಿದರು, ಯಾವ ಜನ ಧೀರಜ್? ನನ್ನನ್ನು ಪ್ರೀತಿಸುವ ಲಕ್ಷಾಂತರ ಜನರೋ ಅಥವಾ ನಾನು ಇಲ್ಲಿ ಅನಾಥೆಯಾಗಿ ಬಿದ್ದಾಗ ಮಾತನಾಡದ 4 ಜನರೋ? ನನಗೆ ಈಗ ವಾಪಸ್ ಬರೋ ಮನಸ್ಸಿಲ್ಲ. ನಾನು ಈಗ ಕೇವಲ ನಿನ್ನ ಅಮ್ಮನಲ್ಲ, ಈ ಸಮಾಜಕ್ಕೆ ಬೇಕಾದ ಸರಳ. ಧೀರಜ್ ಸೋತು ವಾಪಸ್ ಹೋದನು. ಸರಳ ಅವರಿಗೆ ಈಗ ತನ್ನ ಅಸ್ತಿತ್ವದ ಅರಿವಾಗಿತ್ತು. ಅವರು ತಮ್ಮ ಒಂಟಿತನವನ್ನೇ ತನ್ನ ಶಕ್ತಿಯಾಗಿ ಬದಲಾಯಿಸಿಕೊಂಡಿದ್ದರು. ಭರತ್ ಅವರ ಜೊತೆಗೂಡಿದ ಸ್ನೇಹವು ಅವರಿಗೆ ಕೇವಲ ಬೆಂಬಲವಲ್ಲದೆ ವೃದ್ಧಾಪ್ಯದಲ್ಲೂ ಬೆಳೆಯುವ ಆಸೆಯನ್ನು ಚಿಗುರಿಸಿತ್ತು. ಈ ಯಶಸ್ಸು ಅವರ ಮುಂದಿನ ಹಂತದ ದೊಡ್ಡ ಸಾಮಾಜಿಕ ಕಾರ್ಯಕ್ಕೆ ಅಡಿಪಾಯವಾಯಿತು. ಸರಳ ಅವರ ಯೂಟ್ಯೂಬ್ ಚಾನೆಲ್ ಈಗ ಲಕ್ಷಾಂತರ ಜನರನ್ನು ತಲುಪಿತ್ತು. ಒಂದು ದಿನ ಪಾರ್ಕ್ನಲ್ಲಿ ಮೊಬೈಲ್ ನೋಡುತ್ತಾ ಕುಳಿತಿದ್ದ ಸರಳ ಅವರ ಗಮನ ಅಲ್ಲಿಯೇ ಹತ್ತಿರದ ಕಟ್ಟಡದ ಕೆಲಸದಲ್ಲಿ ತೊಡಗಿದ್ದ ಕಾರ್ಮಿಕರ ಮಕ್ಕಳ ಮೇಲೆ ಬಿತ್ತು. ಆ ಮಕ್ಕಳು ಧೂಳಿನಲ್ಲಿ ಆಟವಾಡುತ್ತಿದ್ದರು. ಶಾಲಾ ವಯಸ್ಸಾಗಿದ್ದರೂ ಅಕ್ಷರ ಜ್ಞಾನವಿಲ್ಲದೆ ಅಲೆದಾಡುತ್ತಿದ್ದರು. ಸರಳ ಅವರು ಆ ಮಕ್ಕಳ ಹತ್ತಿರ ಹೋಗಿ ಮಾತನಾಡಿಸಿದರು. ಅವರ ಪೋಷಕರಿಗೆ ಮಕ್ಕಳನ್ನು ಶಾಲೆಗೆ ಕಳುಹಿಸುವ ಆರ್ಥಿಕ ಶಕ್ತಿ ಇರಲಿಲ್ಲ. ಅಂದು ಸಂಜೆ ಭರತ್ ಅವರ ಜೊತೆ ಚಹಾ ಕುಡಿಯುವಾಗ ಸರಳ ಅವರ ಮನಸ್ಸು ಭಾರವಾಗಿತ್ತು. ಭರತ್ ಅವರೇ, ನಾವು ವಿಡಿಯೋಗಳಲ್ಲಿ ಜೀವನ ಪಾಠ ಹೇಳುತ್ತೇವೆ, ಆದರೆ ನಮ್ಮ ಕಣ್ಣ ಮುಂದೆಯೇ ಈ ಮಕ್ಕಳು ಭವಿಷ್ಯವಿಲ್ಲದೆ ಅಲೆದಾಡುತ್ತಿದ್ದಾರೆ.
ನಾನು ಮೊದಲು ಶಿಕ್ಷಕಿಯಾಗಿದ್ದವಳು. ಈ ಮಕ್ಕಳಿಗೆ ಅಕ್ಷರ ಕಲಿಸದಿದ್ದರೆ ನನ್ನ ಈ ಹೊಸ ಜೀವನಕ್ಕೆ ಅರ್ಥವೇ ಇರುವುದಿಲ್ಲ. ಆಗ ಭರತ್ ಹೇಳಿದ್ದರು, ನಿಮ್ಮ ಯೋಚನೆ ಅದ್ಭುತವಾಗಿದೆ ಸರಳಾ ಅವರೇ. ಆದರೆ ದೆಹಲಿಯಂತಹ ನಗರದಲ್ಲಿ ಶಾಲೆ ನಡೆಸಲು ಜಾಗ ಬೇಕು, ಅನುಮತಿ ಬೇಕು. ಇವೆಲ್ಲ ಹೇಗೆ ಸಾಧ್ಯ? ಆಗ ಸರಳಾ ಹೇಳಿದರು, ದಾರಿ ನಮಗೆ ಗೊತ್ತಿಲ್ಲದಿದ್ದಾಗ ಸೃಷ್ಟಿಸಿಕೊಳ್ಳಬೇಕು. ನನ್ನ ಪೆನ್ಷನ್ ಹಣದಲ್ಲಿ ಒಂದು ಭಾಗ ಮತ್ತು ನನ್ನ ಯೂಟ್ಯೂಬ್ನಿಂದ ಬರುತ್ತಿರುವ ಆದಾಯವನ್ನು ನಾನು ಇದಕ್ಕೆ ಬಳಸುತ್ತೇನೆ. ಒಂದು ಪುಟ್ಟ ಶ್ಯಾಡೋ ಸ್ಕೂಲ್ ಆರಂಭಿಸೋಣ. ಸರಳಾ ಅವರು ಪಾರ್ಕ್ನ ಒಂದು ಮೂಲೆಯಲ್ಲಿ ಮಕ್ಕಳಿಗೆ ಪಾಠ ಮಾಡಲು ಶುರು ಮಾಡಿದರು. ಮೊದಲ ದಿನ ಕೇವಲ 5 ಮಕ್ಕಳಿದ್ದರು. ಸರಳಾ ಅವರು ನೆಲದ ಮೇಲೆ ಕುಳಿತು ಅವರಿಗೆ ವರ್ಣಮಾಲೆ ಕಲಿಸುತ್ತಿರುವುದನ್ನು ಕಂಡು ದಾರಿ ಹೋಕರು ನಿಂತು ನೋಡುತ್ತಿದ್ದರು. ಸರಳಾ ಅವರು ಮಕ್ಕಳಿಗೆ, ನೀವು ಓದಿದರೆ ಮಾತ್ರ ಈ ಧೂಳಿನಿಂದ ಮೇಲೆ ಬರಲು ಸಾಧ್ಯ ಎಂದು ಹೇಳಿದರು. ಸರಳಾ ಅವರ ಮಾತು ಕೇಳಿ ಮಕ್ಕಳ ಕಣ್ಣಲ್ಲಿ ಒಂದು ಹೊಸ ಮಿಂಚು ಕಾಣಿಸಿತು. ಈ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡಿತು. ವೃದ್ಧಾಪ್ಯದಲ್ಲಿ ಶಿಕ್ಷಣ ಕ್ರಾಂತಿ ಮಾಡುತ್ತಿರುವ ಅಜ್ಜಿ ಎಂದು ಜನ ಹೊಗಳತೊಡಗಿದರು. ಆದರೆ ಸರಳಾ ಅವರ ಈ ಬೆಳವಣಿಗೆ ಅವರ ಮಗ ಮತ್ತು ಸೊಸೆಗೆ ನುಂಗಲಾರದ ತುತ್ತಾಯಿತು. ಸರಳಾ ಮತ್ತು ಭರತ್ ಜೊತೆಯಾಗಿ ಕೆಲಸ ಮಾಡುತ್ತಿರುವುದನ್ನು ನೋಡಿದ ಸೊಸೆ ನಮಿತಾ ಹೊಸ ಸಂಚು ರೂಪಿಸಿದಳು. ಒಂದು ದಿನ ಮಗ ಧೀರಜ್ ಸರಳಾ ಅವರ ಪ್ಲಾಟ್ಗೆ ಬಂದನು. ಅವನ ಮುಖದಲ್ಲಿ ಕೋಪ ಮತ್ತು ಅವಮಾನದ ಛಾಯೆ ಇತ್ತು. ಧೀರಜ್ ಹೇಳಿದ, ಅಮ್ಮ, ನಿನ್ನ ಈ ನಾಟಕಗಳು ಇಷ್ಟಕ್ಕೆ ನಿಲ್ಲಲಿ. ನೀನು ಪಾರ್ಕ್ನಲ್ಲಿ ಅನಾಥ ಮಕ್ಕಳಿಗೆ ಪಾಠ ಮಾಡ್ತಾ ಇರೋದು ನಮಗೆ ಗೊತ್ತಿದೆ. ಜನ ನಮ್ಮನ್ನು ನೋಡಿ ನಗುತ್ತಿದ್ದಾರೆ. ನಿನ್ನ ಹತ್ತಿರ ಹಣವಿಲ್ಲದೆ ಬೀದಿಯಲ್ಲಿ ಕೂತಿದ್ದೀಯಾ ಅಂತ ಅಂದ್ಕೊಳ್ತಿದ್ದಾರೆ. ಮಗನೇ, ನಾನು ನನ್ನ ಇಷ್ಟದಂತೆ ಮಾಡುತ್ತಿದ್ದೇನೆ. ಇದರಲ್ಲಿ ಅವಮಾನ ಪಡುವಂತಹದ್ದು ಏನಿದೆ? ನೋಡು ಅಮ್ಮ, ಬರೀ ಪಾಠ ಮಾಡೋದು ಅಷ್ಟೇ ಅಲ್ಲ, ಈ ಭರತ್ ಅನ್ನೋ ವ್ಯಕ್ತಿ ಜೊತೆ ನಿನ್ನ ಸ್ನೇಹ ಅತಿಯಾಗ್ತಿದೆ. ಸೊಸೈಟಿಯಲ್ಲಿ ಜನ ಏನೇನೋ ಮಾತನಾಡ್ತಿದ್ದಾರೆ. ಈ ವಯಸ್ಸಿನಲ್ಲಿ ನಿನಗೆ ಈ ಸ್ನೇಹ ಸಂಬಂಧಗಳ ಮೆರವಣಿಗೆ ಬೇಕಾ? ನಮ್ಮ ಮನೆತನದ ಗೌರವ ಮಣ್ಣು ಪಾಲು ಮಾಡಬೇಡ. ಸರಳಾ ಅವರು ಸ್ತಬ್ಧರಾದರು. ಸ್ವಂತ ಮಗನೇ ತನ್ನ ಪವಿತ್ರವಾದ ಸ್ನೇಹ ಮತ್ತು ಸೇವೆಯನ್ನು ತಪ್ಪಾಗಿ ಅರ್ಥೈಸಿಕೊಂಡಿದ್ದು ಅವರಿಗೆ ಅತೀವ ನೋವು ನೀಡಿತು. ಸರಳಾ ಅವರು ಕಣ್ಣೀರು ಸುರಿಸುತ್ತಾ, ಧೀರಜ್, ನಾನು ನಿನ್ನನ್ನು ಈ ಮಟ್ಟಕ್ಕೆ ಬೆಳೆಸಲು ಎಷ್ಟು ಕಷ್ಟಪಟ್ಟಿದ್ದೇನೆ ಅಂತ ನಿನಗೂ ಗೊತ್ತು. ಅಂದು ನನ್ನ ಚಾರಿತ್ರ್ಯದ ಬಗ್ಗೆ ನಿನಗೆ ಸಂಶಯ ಇರಲಿಲ್ಲ. ಇಂದು ನಾನು ಸ್ವತಂತ್ರವಾಗಿ ಬದುಕುತ್ತಿದ್ದೇನೆ ಎಂಬ ಕಾರಣಕ್ಕೆ ನೀನು ನನ್ನ ಮೇಲೆ ಬೆಟ್ಟು ಮಾಡಿ ತೋರಿಸುತ್ತಿದ್ದೀಯಾ? ಭರತ್ ಅವರು ನನಗೆ ಬದುಕಲು ದಾರಿ ತೋರಿಸಿದವರು. ಅವರ ಸ್ನೇಹ ನನಗೆ ಧೈರ್ಯ ನೀಡಿದೆ, ಕೆಟ್ಟ ಆಲೋಚನೆಯನ್ನಲ್ಲ. ಸರಿ, ಹಾಗಾದ್ರೆ ಇನ್ಮುಂದೆ ಈ ಕೆಲಸಗಳನ್ನೆಲ್ಲ ನಿಲ್ಲಿಸು. ಇಲ್ಲದಿದ್ದರೆ ನಮಗೂ ನಿಮಗೂ ಯಾವುದೇ ಸಂಬಂಧ ಇರುವುದಿಲ್ಲ ಎಂದು ಹೇಳಿ ಧೀರಜ್ ಅಲ್ಲಿಂದ ಹೊರಟು ಹೋದ. ಧೀರಜ್ ಹೋದ ಮೇಲೆ ಸರಳಾ ಅವರು ಕುಸಿದು ಬೀಳಲಿಲ್ಲ. ಬದಲಾಗಿ ಸಮಾಜದ ಈ ಕೊಳಕು ಮನಸ್ಥಿತಿಯನ್ನು ಎದುರಿಸಲು ಸಜ್ಜಾದರು. ಅವರು ತಮ್ಮ ಮುಂದಿನ ವಿಡಿಯೋದಲ್ಲಿ ಈ ಘಟನೆಯನ್ನು ಹಂಚಿಕೊಂಡರು. ವಯಸ್ಸಾದವರಿಗೆ ಸ್ನೇಹದ ಅಗತ್ಯವಿಲ್ಲವೇ? ಹಿರಿಯರು ಸಾಮಾಜಿಕ ಕೆಲಸ ಮಾಡಿದರೆ ಅದು ನಾಟಕವೇ ಎಂದು ಪ್ರಶ್ನಿಸಿದರು. ಈ ವಿಡಿಯೋ ದೊಡ್ಡ ಸಂಚಲನ ಮೂಡಿಸಿತು. ಎಷ್ಟೋ NGOಗಳು ಸರಳಾ ಅವರಿಗೆ ಬೆಂಬಲ ನೀಡಲು ಮುಂದೆ ಬಂದವು. ಸರಳಾ ಅವರು ಅಳುತ್ತಾ ಕುಳಿತಿದ್ದಾಗ ಭರತ್ ಅಲ್ಲಿಗೆ ಬಂದರು. ಸರಳಾ ಅವರೇ, ದೀಪ ಹಚ್ಚುವಾಗ ಗಾಳಿ ಬೀಸುವುದು ಸಹಜ. ಆ ಗಾಳಿ ದೀಪವನ್ನು ಆರಿಸಲು ಪ್ರಯತ್ನಿಸುತ್ತದೆ. ಆದರೆ ಅದರಿಂದ ದೀಪದ ಜ್ಯೋತಿ ಮತ್ತಷ್ಟು ಪ್ರಖರವಾಗಿ ಉರಿಯಬೇಕು. ನಿಮ್ಮ ಮಕ್ಕಳು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಅದು ಅವರ ದುರ್ದೈವ, ನಿಮ್ಮ ತಪ್ಪಲ್ಲ. ಆಗ ಸರಳಾ ಹೇಳಿದರು, ಭರತ್ ಅವರೇ, ಈ ಸಮಾಜಕ್ಕೆ ವಯಸ್ಸಾದವರು ಸಂತೋಷವಾಗಿರುವುದು ಇಷ್ಟವಿಲ್ಲ ಅನಿಸುತ್ತೆ. ಆದರೆ ನಾನು ಹಿಂದೆ ಸರಿಯುವುದಿಲ್ಲ. ಈ ಮಕ್ಕಳಿಗಾಗಿ ನಾನು ಒಂದು ಶಾಲೆ ನಿರ್ಮಿಸುತ್ತೇನೆ. ಸರಳಾ ಅವರು ತಮ್ಮ ಹೋರಾಟವನ್ನು ಮುಂದುವರಿಸಿದರು. ತಮ್ಮ ಹಳೆಯ ನಿವೃತ್ತ ಶಿಕ್ಷಕರ ಬಳಗವನ್ನು ಒಟ್ಟುಗೂಡಿಸಿದರು. ಎಲ್ಲರೂ ಸೇರಿ ಅಜ್ಜಿ ಸ್ಕೂಲ್ ಎಂಬ ಹೆಸರಿನಲ್ಲಿ ಒಂದು ಪುಟ್ಟ ಕಟ್ಟಡವನ್ನು ಬಾಡಿಗೆಗೆ ಪಡೆದರು. ಅಲ್ಲಿ ಕೇವಲ ಪಾಠವಲ್ಲದೆ ಸಂಸ್ಕಾರ ಮತ್ತು ವೃತ್ತಿ ಶಿಕ್ಷಣವನ್ನು ನೀಡಲು ಶುರು ಮಾಡಿದರು. ಈ ಹಂತದಲ್ಲಿ ಸರಳಾ ಅವರು ಕೇವಲ ಒಬ್ಬ ತಾಯಿಯಾಗಿ ಉಳಿಯದೆ ಒಂದು ಸಾಂಸ್ಥಿಕ ಶಕ್ತಿಯಾಗಿ ಬೆಳೆದರು. ಮಗನ ಮನೆಯ ಬಂಧನದಿಂದ ಬಿಡುಗಡೆಯಾದ ಹಕ್ಕಿ ಈಗ ಇಡೀ ಸಮಾಜಕ್ಕೆ ನೆರಳು ನೀಡುವ ಮರವಾಗಿ ಬೆಳೆದಿತ್ತು. ಈ ಯಶಸ್ಸು ಅವರ ಜೀವನದಲ್ಲಿ ದೊಡ್ಡ ಕ್ರಾಂತಿಯನ್ನು ತಂದಿತ್ತು. ಆದರೆ ಮುಂದಿನ ಹಂತದಲ್ಲಿ ಅವರಿಗೆ ಎದುರಾಗುವ ಸವಾಲು ಇನ್ನೂ ದೊಡ್ಡದಾಗಿತ್ತು. ಸರಳಾ ಅವರು ಸ್ಥಾಪಿಸಿದ ಅಜ್ಜೀಸ್ ಸ್ಕೂಲ್ ಒಂದು ಹೆಮ್ಮರವಾಗಿ ಬೆಳೆಯುತ್ತಿದ್ದಂತೆ ಅವರ ಕೀರ್ತಿ ಕೇವಲ ದೆಹಲಿಗೆ ಸೀಮಿತವಾಗದೆ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಲಾರಂಭಿಸಿತು. ಆದರೆ ಪ್ರಸಿದ್ಧಿಯ ಜೊತೆಗೆ ಅಸೂಯೆ ಮತ್ತು ಕೌಟುಂಬಿಕ ಕಲಹಗಳ ಕಾರ್ಮೋಡವು ಕವಿಯಿತು. ಸರಳಾ ಅವರ ಶಾಲೆಯಲ್ಲಿ ಈಗ 100 ಬಡ ಮಕ್ಕಳು ಅಕ್ಷರ ಕಲಿಯುತ್ತಿದ್ದರು. ಇದನ್ನು ಕಂಡು ಹಲವು ದಾನಿಗಳು ಮುಂದೆ ಬಂದು ಹಣಕಾಸಿನ ನೆರವು ನೀಡತೊಡಗಿದರು. ಇದು ಸರಳಾ ಅವರ ಮಗ ಧೀರಜ್ ಮತ್ತು ಸೊಸೆ ನಮಿತಾ ಅವರ ಕಣ್ಣು ಕೆಂಪಾಗುವಂತೆ ಮಾಡಿತು. ಸರಳಾ ಅವರ ಬಳಿ ಈಗ ಲಕ್ಷಾಂತರ ರೂಪಾಯಿ ಹಣದ ಹರಿವಿದೆ ಎಂದು ತಿಳಿದು ಅವರು ಆ ಹಣವನ್ನು ತಮ್ಮದಾಗಿಸಿಕೊಳ್ಳಲು ಹೊಸ ಸಂಚು ರೂಪಿಸಿದರು. ಒಂದು ಭಾನುವಾರ ಮಧ್ಯಾಹ್ನ ಧೀರಜ್ ಮತ್ತು ನಮಿತಾ ಹೂಗುಚ್ಛ ಮತ್ತು ಹಣ್ಣುಗಳನ್ನು ಹಿಡಿದುಕೊಂಡು ಸರಳಾ ಅವರ ಪುಟ್ಟ ಪ್ಲಾಟ್ಗೆ ಬಂದರು. ಸರಳಾ ಅವರಿಗೆ ಅವರ ಈ ಹಠಾತ್ ಬದಲಾವಣೆ ಕಂಡು ಅಚ್ಚರಿಯಾಯಿತು.
ಧೀರಜ್ ಹೇಳಿದ, ಅಮ್ಮ, ಹಳೆಯದೆಲ್ಲ ಮರೆತು ಬಿಡು. ನೀನು ಈ ವಯಸ್ಸಿನಲ್ಲಿ ಇಷ್ಟು ದೊಡ್ಡ ಜವಾಬ್ದಾರಿ ಹೊತ್ತುಕೊಂಡು ಸುಸ್ತಾಗಿ ಹೋಗಿದ್ದೀಯಾ. ನಿನಗೆ ವಿಶ್ರಾಂತಿ ಬೇಕು. ಈ ಶಾಲೆಯ ನಿರ್ವಹಣೆಯನ್ನು ನಾನು ನೋಡಿಕೊಳ್ಳುತ್ತೇನೆ. ನೀನು ಬರೀ ಮಾರ್ಗದರ್ಶನ ನೀಡಿದರೆ ಸಾಕು. ಸರಳ ಅವರು ಸಮಾಧಾನದಿಂದ ಹೇಳಿದರು, ಧೀರಜ್, ನನಗೆ ವಿಶ್ರಾಂತಿ ಬೇಡ ಮಗ. ಈ ಮಕ್ಕಳ ನಗು ನೋಡಿದರೆ ನನಗೆ ಹೊಸ ಚೈತನ್ಯ ಸಿಗುತ್ತೆ. ನೀವು ನಿಮ್ಮ ಕೆಲಸದಲ್ಲೇ ಬ್ಯುಸಿ ಇದ್ದೀರಾ. ಅದರ ಮಧ್ಯೆ ಇದರ ಹೊಣೆ ನಿಮಗೆ ಬೇಡ. ನಾನು ಈ ಶಾಲೆಯನ್ನು ಭರತ್ ಮತ್ತು ನಮ್ಮ ತಂಡದ ಜೊತೆ ಚೆನ್ನಾಗಿಯೇ ನಡೆಸುತ್ತಿದ್ದೇನೆ. ಅತ್ತೆಯವರೇ, ಸೀದಾ ವಿಷಯಕ್ಕೆ ಬರ್ತೀವಿ. ಈ ಶಾಲೆಗೆ ಬರ್ತಾ ಇರೋ ದೇಣಿಗೆ ಹಣ ನ್ಯಾಯಯುತವಾಗಿ ಬಳಕೆಯಾಗಬೇಕು. ಈ ವಯಸ್ಸಾದ ಭರತ್ ಮೇಲೆ ನಮಗೆ ನಂಬಿಕೆ ಇಲ್ಲ. ಆತ ನಿಮ್ಮನ್ನು ಬಳಸಿಕೊಂಡು ಹಣ ಲೂಟಿ ಮಾಡ್ತಾ ಇರಬಹುದು. ನಾವೇ ಒಂದು ಟ್ರಸ್ಟ್ ಮಾಡೋಣ. ಈ ಹಣವನ್ನ ನಮಿತಾ ಹೆಸರಿಗೆ ಬರೆಯಿರಿ. ಸರಳ ಅವರಿಗೆ ಮಗ ಸೊಸೆಯ ಅಸಲಿ ಉದ್ದೇಶ ಏನೆಂದು ಅರಿವಾಗಲು ಸಮಯ ಹಿಡಿಯಲಿಲ್ಲ. ಅವರಿಗೆ ಬೇಕಾಗಿದ್ದು ಅಮ್ಮನಲ್ಲ, ಅಮ್ಮನ ಶ್ರಮದಿಂದ ಬಂದ ಹಣ. ಮಗಳೇ, ಈ ಹಣ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಬಂದಿರೋದು. ಇದರಲ್ಲಿ 1 ರೂಪಾಯಿ ಕೂಡ ನನ್ನ ಸ್ವಂತಕ್ಕಾಗಲಿ ಅಥವಾ ನಿಮಗಾಗಲಿ ಸಿಗುವುದಿಲ್ಲ. ಭರತ್ ಅವರು ನನಗೆ ಬದುಕಲು ಕಲಿಸಿದವರು. ಅವರ ಮೇಲೆ ಸಂಶಯ ಪಡೋದು ನಿಮ್ಮ ಸಂಕುಚಿತ ಮನೋಭಾವ ತೋರಿಸುತ್ತೆ. ಯಾವಾಗ ಹಣದ ಆಸೆ ಕೈಗೂಡಲಿಲ್ಲವೋ ಆಗ ನಮಿತಾ ಸಾಮಾಜಿಕ ಜಾಲತಾಣಗಳಲ್ಲಿ ಸರಳ ಅವರ ಬಗ್ಗೆ ಅಪಪ್ರಚಾರ ಮಾಡಲು ಶುರು ಮಾಡಿದಳು. ಸರಳ ಅವರು ವಯಸ್ಸಾದ ಕಾಲದಲ್ಲಿ ಮೋಹನ್ ಎಂಬುವರ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದಾರೆ. ಶಾಲೆಯ ಹೆಸರಿನಲ್ಲಿ ಹಣ ಸಂಗ್ರಹಿಸಿ ಮೋಜು ಮಾಡುತ್ತಿದ್ದಾರೆ ಎಂಬ ವದಂತಿ ಹಬ್ಬಿಸಿದಳು. ಈ ಸುದ್ದಿ ಮಾಧ್ಯಮಗಳ ಕಿವಿಗೆ ಬಿತ್ತು. ಮರುದಿನ ಬೆಳಿಗ್ಗೆ ಶಾಲೆಯ ಮುಂದೆ ಮಾಧ್ಯಮದವರು ಜಮಾಯಿಸಿದರು. ಸರಳ ಅವರು ಶಾಲೆಯ ಒಳಗೆ ಹೋಗದಂತೆ ಅಡ್ಡಗಟ್ಟಿದರು. ಪತ್ರಕರ್ತರೊಬ್ಬರು ಕೇಳಿದರು, ಸರಳ ಅವರೇ, ನಿಮ್ಮ ಮಗನೇ ನಿಮ್ಮ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ. ಈ ವಯಸ್ಸಿನಲ್ಲಿ ನಿಮಗೆ ಇವೆಲ್ಲ ಬೇಕಿತ್ತಾ? ನಿಮ್ಮ ಶಾಲೆಯ ಹಣ ಎಲ್ಲಿಗೆ ಹೋಗುತ್ತಿದೆ? ಸರಳ ಅವರು ಒಂದು ಕ್ಷಣ ಕಂಗಾಲಾದರು. ಸುತ್ತಲೂ ಜನರ ಕಿರುಚಾಟ, ವಿರೋಧದ ಘೋಷಣೆಗಳು. ಅವರು ಅಳುತ್ತಾ ಭರತ್ ಅವರ ಕಡೆ ನೋಡಿದರು. ಭರತ್ ಅವರು ಸರಳ ಅವರ ಕಣ್ಣೀರು ಒರೆಸಿ, ಹೆದರಬೇಡಿ ಸರಳ, ಸತ್ಯಕ್ಕೆ ಸಾವಿಲ್ಲ ಎಂದು ಧೈರ್ಯ ತುಂಬಿದರು. ಸರಳ ಅವರು ಅಲ್ಲಿಯ ಒಂದು ವೇದಿಕೆ ಹತ್ತಿ ನಿಂತರು. ಮೈಕ್ ಹಿಡಿದು ನೆರೆದಿದ್ದವರ ಕಡೆ ಗಂಭೀರವಾಗಿ ನೋಡಿದರು. ಅವರ ದೃಷ್ಟಿಯಲ್ಲಿ ಈಗ ನೋವಿಗಿಂತ ಹೆಚ್ಚಾಗಿ ಆಕ್ರೋಶವಿತ್ತು. ಸರಳ ಹೇಳಿದರು, ಇಲ್ಲಿ ಕೇಳಿ. ಇಷ್ಟು ದಿನ ನಾನು ಸಮಾಜದ ಬಗ್ಗೆ, ನನ್ನ ಮಕ್ಕಳ ಬಗ್ಗೆ ಯೋಚಿಸಿ ಹೆದರುತ್ತಿದ್ದೆ. ಆದರೆ ಇಂದು ನನ್ನ ಮಗನೇ ನನ್ನ ಚಾರಿತ್ರ್ಯದ ಮೇಲೆ ಕೆಸರೆರಚಿದ್ದಾನೆ. ನನ್ನ ತಪ್ಪೇನು? ಒಬ್ಬ ಒಂಟಿ ಹೆಣ್ಣು ಸ್ವಾವಲಂಬಿಯಾಗಿ ಬದುಕಿದ್ದು ತಪ್ಪ, ಅಥವಾ ಅನಾಥ ಮಕ್ಕಳಿಗೆ ಅಕ್ಷರ ಕಲಿಸಿದ್ದು ತಪ್ಪ? ಅವರು ನೇರವಾಗಿ ಅಲ್ಲೇ ನಿಂತಿದ್ದ ಧೀರಜ್ನನ್ನು ಕಣ್ಣಲ್ಲೇ ಎದುರಿಸಿದರು. ಧೀರಜ್, ಇವತ್ತು ನಿನ್ನ ತಾಯಿ ನಿನ್ನ ಪಾಲಿಗೆ ಸತ್ತಿದ್ದಾಳೆ ಎಂದುಕೋ. ಈ ಶಾಲೆಯ ಪ್ರತಿ ಪೈಸೆಯೂ ಆಡಿಟ್ ಆಗುತ್ತಿದೆ. ಅದರ ಲೆಕ್ಕ ಪಾರದರ್ಶಕವಾಗಿದೆ. ನನ್ನ ಸ್ನೇಹದ ಬಗ್ಗೆ ಮಾತನಾಡುವ ನಿನಗೆ ಕಷ್ಟ ಕಾಲದಲ್ಲಿ ತಾಯಿಯನ್ನು ಹೊರಹಾಕಿದಾಗ ಸಂಸ್ಕಾರ ನೆನಪಿಗೆ ಬರಲಿಲ್ಲವೇ? ಈಗ ನನ್ನ ಹಣ ಬೇಕು ಎಂದಾಗ ಗೌರವ ನೆನಪಾಯಿತೆ? ಜನರೆಲ್ಲರೂ ನಿಶ್ಶಬ್ದರಾದರು. ಸರಳ ಅವರ ಆವೇಶ ಕಂಡ ಧೀರಜ್ ಮತ್ತು ನಮಿತಾ ಮುಖ ಕಿವುಚಿ ಅಲ್ಲಿಂದ ಕಾಲ್ಕಿತ್ತರು. ಸರಳ ಅವರು ಸುಮ್ಮನೆ ಕೂರಲಿಲ್ಲ. ಅವರು ತಮ್ಮ ಮೇಲೆ ಬಂದ ಆರೋಪಗಳನ್ನು ಎದುರಿಸಲು ಕಾನೂನು ಹೋರಾಟಕ್ಕೆ ಸಿದ್ಧರಾದರು. ಅವರು ಶಾಲೆಯನ್ನು ಅಧಿಕೃತವಾಗಿ ನೋಂದಾಯಿಸಿ ಅದನ್ನು ಒಂದು ಪಾರದರ್ಶಕ ವ್ಯವಸ್ಥೆಯನ್ನಾಗಿ ಮಾಡಿದರು. ಈ ಘಟನೆಯಿಂದ ಸರಳ ಅವರಿಗೆ ಅರ್ಥವಾಗಿದ್ದು ಒಂದೇ, ನಾವು ಒಳ್ಳೆಯದನ್ನು ಮಾಡುವಾಗ ನಮ್ಮ ಆಪ್ತರಿಂದಲೇ ಅಡ್ಡಿ ಬರುತ್ತದೆ. ಅಂದು ಸಂಜೆ ಭರತ್ ಅವರು ಕೇಳಿದರು, ಸರಳ ಅವರೇ, ಇಷ್ಟೆಲ್ಲ ಆದ ಮೇಲೂ ಆ ಮಕ್ಕಳಿಗೆ ನೀವು ಪಾಠ ಮಾಡುತ್ತೀರಾ? ಹೌದು ಭರತ್, ಆ ಮಕ್ಕಳು ನನ್ನನ್ನು ಅಜ್ಜಿ ಅಂತ ಕರೆಯುವಾಗ ಸಿಗುವ ಸಮಾಧಾನ ನನ್ನ ಸ್ವಂತ ಮಗ ಅಮ್ಮ ಅಂತ ಕರೆಯುವಾಗಲೂ ಸಿಗಲಿಲ್ಲ. ನನ್ನ ಮಗ ಕೇವಲ ರಕ್ತದ ಸಂಬಂಧಿ, ಆದರೆ ಈ ಮಕ್ಕಳು ನನ್ನ ಆತ್ಮದ ಸಂಬಂಧಿಗಳು. ಈ ಹಂತವು ಸರಳ ಅವರನ್ನು ಒಬ್ಬ ಭಾವನಾತ್ಮಕ ತಾಯಿಯಿಂದ ಒಬ್ಬ ಬಲಿಷ್ಠ ಮಹಿಳೆಯಾಗಿ ರೂಪಾಂತರಗೊಳಿಸಿತು. ಅವರು ತಮಗಾಗಿ ಮಾತ್ರವಲ್ಲದೆ ಇಡೀ ವೃದ್ಧ ಸಮುದಾಯದ ಪರವಾಗಿ ಧ್ವನಿ ಎತ್ತಲು ಸನ್ನದ್ಧರಾದರು. ಕೌಟುಂಬಿಕ ಕಲಹ ಮತ್ತು ಸಾರ್ವಜನಿಕ ನಿಂದನೆಗಳನ್ನು ಧೈರ್ಯದಿಂದ ಎದುರಿಸಿದ ಸರಳ ಅವರು ಈಗ ಮತ್ತಷ್ಟು ಗಟ್ಟಿಯಾಗಿದ್ದರು. ಶಾಲೆಯ ಕೆಲಸಗಳು ಸುಗಮವಾಗಿ ಸಾಗುತ್ತಿದ್ದವು. ಆದರೆ ಸರಳ ಅವರ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಬರಲು ಸಿದ್ಧವಾಗಿತ್ತು. ಅದು ಕೇವಲ ಸೇವೆಗೆ ಸಂಬಂಧಿಸಿದ್ದಲ್ಲ, ಅವರ ಒಂಟಿ ಜೀವನದ ಆಸರೆಗೆ ಸಂಬಂಧಿಸಿತು. ಸರಳ ಅವರ ಮಗಳು ಕಾವ್ಯ ಅಮೆರಿಕಾದಿಂದ ಬಂದಿದ್ದಳು. ಅಮ್ಮ ಪಡುತ್ತಿರುವ ಕಷ್ಟ, ಮಗ ಸೊಸೆಯ ವರ್ತನೆ ಮತ್ತು ಭರತ್ ಅವರ ಜೊತೆಗಿನ ಅಮ್ಮನ ಸ್ನೇಹವನ್ನೆಲ್ಲ ಅವಳು ಹತ್ತಿರದಿಂದ ಗಮನಿಸಿದಳು. ಅವಳಿಗೆ ಅಣ್ಣ ಅತ್ತಿಗೆಯ ಸಂಕುಚಿತ ಮನೋಭಾವದ ಮೇಲೆ ಅಸಹ್ಯ ಹುಟ್ಟಿತು. ಒಂದು ಸಂಜೆ ಸರಳ ಅವರು ದೀಪ ಹಚ್ಚಿ ಪತಿಯ ಫೋಟೋ ಮುಂದೆ ಕುಳಿತಿದ್ದಾಗ ಕಾವ್ಯ ಅಲ್ಲಿಗೆ ಬಂದಳು. ಕಾವ್ಯ ಹೇಳಿದಳು, ಅಮ್ಮ, ನಿನ್ನ ಈ ಹೋರಾಟ ನೋಡಿ ನನಗೆ ಹೆಮ್ಮೆ ಅನಿಸುತ್ತಿದೆ. ಆದರೆ ಒಂದು ವಿಷಯ ಕೇಳಲೆ? ನೀನು ಎಲ್ಲರಿಗಾಗಿ ಬದುಕುತ್ತಿದ್ದೀಯಾ, ಆದರೆ ನಿನ್ನ ಒಂಟಿತನ ನಿನ್ನನ್ನು ಒಳಗೊಳಗೆ ತಿನ್ನುತ್ತಿದೆ ಅಲ್ವಾ? ಸರಳ ಅವರು ನಿಟ್ಟುಸಿರು ಬಿಡುತ್ತಾ, ಏನು ಮಾಡೋದು ಮಗಳೇ, ಜೀವನದ ದಾರಿಯಲ್ಲಿ ಒಬ್ಬಳೇ ನಡೆಯುವುದು ಕಲಿತು ಬಿಟ್ಟಿದ್ದೇನೆ. ಅದು ಅನಿವಾರ್ಯ ಕೂಡ. ಕಾವ್ಯ ಹೇಳಿದಳು, ಅಮ್ಮ, ಅನಿವಾರ್ಯತೆ ಅನ್ನೋದು ನಾವು ಮಾಡಿಕೊಂಡ ಕಟ್ಟುಪಾಡು.
ಭರತ್ ಅಂಕಲ್ ನಿನ್ನ ಜೀವನದಲ್ಲಿ ಕೇವಲ ಗೆಳೆಯರಾಗಿ ಉಳಿಯಬೇಕಿಲ್ಲ, ಅವರಿಗೂ ಯಾರೂ ಇಲ್ಲ, ನಿನಗೂ ಆಸರೆ ಬೇಕು. ನೀವಿಬ್ಬರು ಮದುವೆಯಾಗಿ ಈ ಸಮಾಜಕ್ಕೆ ಹೊಸ ಸಂದೇಶ ನೀಡಬಾರದೇಕೆ? ಸರಳ ಅವರು ದಂಗಾದರು. ಏನು ಹೇಳ್ತಾ ಇದೀಯಾ ಕಾವ್ಯ? ಈ ವಯಸ್ಸಿನಲ್ಲಿ ಮದುವೆಯೇ? ಜನ ಉಗಿಯುತ್ತಾರೆ ಮಗಳೇ. ಕಾವ್ಯ ಹೇಳಿದಳು, ಅಮ್ಮ, ನೀನು ಅನಾಥರಿಗೆ ಅನ್ನ ನೀಡುವಾಗ ಜನ ನಿನಗೆ ಗೌರವ ನೀಡಲಿಲ್ಲ. ಮಗ ನಿನ್ನನ್ನು ಹೊರಹಾಕಿದಾಗ ಜನರು ಸಹಾಯಕ್ಕೆ ಬರಲಿಲ್ಲ. ಈಗ ನೀನು ಸುಖವಾಗಿ ಇರುವುದಕ್ಕೆ ಅವರ ಅನುಮತಿ ಯಾಕೆ ಬೇಕು? ಭರತ್ ಅಂಕಲ್ ನಿನ್ನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಈ ಸಂಬಂಧಕ್ಕೆ ಒಂದು ಹೆಸರು ನೀಡುವುದು ತಪ್ಪಲ್ಲ. ಕಾವ್ಯ ಈ ವಿಷಯವನ್ನು ಭರತ್ ಅವರ ಮುಂದೆಯೂ ಪ್ರಸ್ತಾಪಿಸಿದಳು. ಮೊದಲು ಭರತ್ ಸಂಕೋಚಪಟ್ಟರು, ನಂತರ ತಮ್ಮ ಮನದ ಇಚ್ಛೆಯನ್ನು ಸರಳ ಅವರ ಮುಂದೆ ಹಂಚಿಕೊಂಡರು. ಭರತ್ ಹೇಳಿದರು, ಸರಳ ಅವರೇ, ನಾವು ಮದುವೆಯಾಗುವುದು ಕೇವಲ ದೈಹಿಕ ಸುಖಕ್ಕಾಗಿ ಅಲ್ಲ. ನಾಳೆ ನಮಗೆ ಅನಾರೋಗ್ಯ ಬಂದಾಗ ಕೈ ಹಿಡಿಯಲು ಒಬ್ಬರು ಬೇಕು. ಸಾಯುವ ಸಮಯದಲ್ಲಿ ನನ್ನವರು ಎನ್ನುವವರು ಪಕ್ಕದಲ್ಲಿ ಇರಬೇಕು. ಸಮಾಜ ನಮ್ಮ ಸ್ನೇಹದ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿದೆ. ಮದುವೆಯಾದರೆ ಆ ಬಾಯಿಗಳೇ ಮುಚ್ಚುತ್ತವೆ. ಸರಳ ಅವರು ಆಲೋಚಿಸಿದರು. ತಮ್ಮ ಪತಿಯ ನೆನಪುಗಳನ್ನು ಹೃದಯದಲ್ಲಿಟ್ಟುಕೊಂಡೇ ಮುಂದಿನ ಜೀವನದ ಭದ್ರತೆಗಾಗಿ ಅವರು ಈ ನಿರ್ಧಾರಕ್ಕೆ ಸಮ್ಮತಿಸಿದರು. ಸರಳ ಮತ್ತು ಭರತ್ ಮದುವೆಯಾಗುತ್ತಿದ್ದಾರೆ ಎಂಬ ಸುದ್ದಿ ಹರಡುತ್ತಿದ್ದಂತೆ ಇಡೀ ಏರಿಯಾದಲ್ಲಿ ಸಂಚಲನ ಮೂಡಿತು. ಮಾಧ್ಯಮದವರು ಮತ್ತೆ ದಾಳಿ ಮಾಡಿದರು. ಪತ್ರಕರ್ತರು, ಸರಳ ಅವರೇ, 60 ದಾಟಿದ ಮೇಲೆ ಮದುವೆಯಾಗುವುದು ಸಂಸ್ಕಾರಕ್ಕೆ ವಿರುದ್ಧ ಅಲ್ವಾ? ಶಾಲೆಯ ಮಕ್ಕಳಿಗೆ ನೀವು ಯಾವ ಸಂದೇಶ ನೀಡ್ತಾ ಇದ್ದೀರಾ? ಸರಳ ಅವರು ಮುಗುಳ್ನಗುತ್ತಾ ಉತ್ತರಿಸಿದರು, ಮದುವೆ ಅನ್ನೋದು ಕೇವಲ ತಾರುಣ್ಯದ ಹಕ್ಕಲ್ಲ. ಅದು ಒಬ್ಬ ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯ ನೀಡುವ ಭಾವನಾತ್ಮಕ ಬೆಂಬಲ. ಸಾಯುವವರೆಗೆ ಅಳುತ್ತಾ ಕೂರುವುದು ಸಂಸ್ಕಾರವಲ್ಲ. ಸಾಯುವವರೆಗೂ ಸಾರ್ಥಕವಾಗಿ ಬದುಕುವುದು ಸಂಸ್ಕಾರ. ನನ್ನ ಮಕ್ಕಳು ನನಗೆ ಆಸರೆ ನೀಡದಿದ್ದಾಗ ಈ ಸಮಾಜ ಎಲ್ಲೋಗಿತ್ತು? ಈಗ ನನ್ನ ಮದುವೆ ಬಗ್ಗೆ ಮಾತನಾಡುವ ಹಕ್ಕು ಯಾರಿಗೂ ಇಲ್ಲ. ಮಗ ಧೀರಜ್ ಇದನ್ನು ತಡೆಯಲು ಬಂದನು. ಅಮ್ಮ, ಇದು ಅಪ್ಪನಿಗೆ ಮಾಡುವ ದ್ರೋಹ ಎಂದು ಕೂಗಾಡಿದನು. ಆದರೆ ಸರಳ ಅವರು ಅಲುಗಾಡಲಿಲ್ಲ. ನಿಮ್ಮ ಅಪ್ಪ ಇದ್ದಿದ್ದರೆ ನಾನು ಹೀಗೆ ಬೀದಿಯಲ್ಲಿ ನಿಲ್ಲಲು ಬಿಡುತ್ತಿರಲಿಲ್ಲ ಧೀರಜ್. ಅವರು ನನ್ನ ಸುಖವನ್ನು ಬಯಸುವವರೇ ಹೊರತು ನನ್ನ ದುಃಖವನ್ನಲ್ಲ ಎಂದು ಗಟ್ಟಿಯಾಗಿ ಹೇಳಿದರು. ಸರಳವಾಗಿ ನಡೆದ ಮದುವೆಯಲ್ಲಿ ಸರಳ ಅವರ ಶಾಲೆಯ 100 ಮಕ್ಕಳು ಸಾಕ್ಷಿಯಾದರು. ಆ ಮಕ್ಕಳು ಅಜ್ಜಿ ಮತ್ತು ತಾತನಿಗೆ ಹೂ ಮಳೆಗರೆದರು. ಸರಳ ಮತ್ತು ಭರತ್ ಈಗ ಶಾಲೆಯ ಆವರಣದಲ್ಲೇ ಇರುವ ಒಂದು ಪುಟ್ಟ ಮನೆಯಲ್ಲಿ ವಾಸಿಸಲು ಪ್ರಾರಂಭಿಸಿದರು. ಈಗ ಅವರಿಗೆ ಭಯವಿರಲಿಲ್ಲ, ಯಾರ ಮೇಲೂ ಅವಲಂಬನೆ ಇರಲಿಲ್ಲ. ಇಬ್ಬರು ಸೇರಿ ಶಾಲೆಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿದರು. ವೃದ್ಧಾಪ್ಯ ಎಂದರೆ ಕೇವಲ ಸೂರ್ಯಾಸ್ತವಲ್ಲ, ಅದು ಚಂದಿರನ ಉದಯದಂತೆ ಶಾಂತ ಮತ್ತು ಸುಂದರ ಎಂಬ ಸತ್ಯವನ್ನು ಅವರು ಜಗತ್ತಿಗೆ ತೋರಿಸಿಕೊಟ್ಟರು. ಸರಳ ಅವರು ತಮ್ಮ ಡೈರಿಯಲ್ಲಿ ಬರೆದುಕೊಂಡರು, ಮಗ ಕೈಬಿಟ್ಟಾಗ ಜೀವನ ಮುಗಿಯಿತು ಅಂದುಕೊಂಡಿದ್ದೆ, ಆದರೆ ಜೀವನ ಅಂದೇ ಶುರುವಾಗಿತ್ತು. ನಮ್ಮ ಸುಖ ನಮ್ಮ ಕೈಲಿದೆ, ಸಮಾಜದ ಬಾಯಲ್ಲಿಲ್ಲ. ಸರಳ ಮತ್ತು ಭರತ್ ಅವರ ಈ ಸಾಹಸಗಾಥೆ ಸಾವಿರಾರು ಹಿರಿಯ ನಾಗರಿಕರಿಗೆ ಸ್ಫೂರ್ತಿಯಾಯಿತು. ಸರಳ ಅವರ ಸ್ಕೂಲ್ ಇಂದು ಒಂದು ಮಾದರಿ ಶಿಕ್ಷಣ ಸಂಸ್ಥೆಯಾಗಿ ಬೆಳೆದಿದೆ. ಮಗ ಮತ್ತು ಸೊಸೆ ಕಾಲಕ್ರಮೇಣ ತಮ್ಮ ತಪ್ಪಿನ ಅರಿವಾಗಿ ಅಮ್ಮನ ಬಳಿ ಕ್ಷಮೆ ಕೇಳಲು ಬಂದರು. ಆದರೆ ಸರಳ ಅವರು ಅವರನ್ನು ಕ್ಷಮಿಸಿದರು. ಮತ್ತೆ ಅವರ ಮೇಲೆ ಅವಲಂಬಿತರಾಗುವ ಗೋಜಿಗೆ ಹೋಗಲಿಲ್ಲ. ಸ್ವಾಭಿಮಾನದ ಬದುಕೇ ಶ್ರೇಷ್ಠವೆಂದು ಅವರು ಸಾರಿದರು. ಸರಳ ಮತ್ತು ಭರತ್ ಅವರು ಮದುವೆಯಾಗಿ ವರ್ಷಗಳು ಉರುಳಿದವು. ಸರಳ ಮತ್ತು ಭರತ್ ಈಗ ಕೇವಲ ದಂಪತಿಗಳಲ್ಲ, ಬದಲಾಗಿ ಒಂದು ಸಾಮಾಜಿಕ ಕ್ರಾಂತಿಯ ಹರಿಕಾರರಾಗಿದ್ದರು. ಅವರ ಶಾಲೆಯಿಂದ ಹೊರಬಂದ ಮೊದಲ ಬ್ಯಾಚ್ನ ಮಕ್ಕಳು ಇಂದು ಕಾಲೇಜು ಮೆಟ್ಟಿಲೇರುತ್ತಿದ್ದರು. ಒಂದು ಸಂಜೆ ಶಾಲೆಯ ವಾರ್ಷಿಕೋತ್ಸವದ ಸಮಯದಲ್ಲಿ ಮಗ ಧೀರಜ್ ಒಬ್ಬನೇ ಅಲ್ಲಿಗೆ ಬಂದಿದ್ದ. ಅಮ್ಮನ ಯಶಸ್ಸು ಮತ್ತು ಅವಳ ಮುಖದ ಮೇಲಿರುವ ನೆಮ್ಮದಿಯನ್ನು ಕಂಡು ಅವನಿಗೆ ತನ್ನ ತಪ್ಪಿನ ಅರಿವಾಗಿತ್ತು. ಧೀರಜ್ ತಲೆ ತಗ್ಗಿಸಿ ಹೇಳಿದ, ಅಮ್ಮ, ದಯವಿಟ್ಟು ನನ್ನನ್ನು ಕ್ಷಮಿಸು. ಅಂದು ನಿನ್ನ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಲು ಪ್ರಯತ್ನಿಸಿದೆ. ನಿನ್ನ ಚಾರಿತ್ರ್ಯದ ಮೇಲೆ ಸಂಶಯಪಟ್ಟೆ. ಆದರೆ ಇಂದು ನೀನು 100 ಮಕ್ಕಳಿಗೆ ತಾಯಿಯಾಗಿದ್ದೀಯ. ನನಗಿಂತ ಈ ಅನಾಥ ಮಕ್ಕಳು ನಿನ್ನನ್ನು ಹೆಚ್ಚು ಅರ್ಥ ಮಾಡಿಕೊಂಡಿದ್ದಾರೆ. ಸರಳ ಅವರು ಅವನ ಹೆಗಲ ಮೇಲೆ ಕೈಯಿಟ್ಟು, ನೋಡು ಧೀರಜ್, ನಾನು ಯಾರ ಮೇಲೂ ಸಿಟ್ಟು ಮಾಡಿಕೊಂಡಿಲ್ಲ. ಅಂದು ನೀನು ನನ್ನನ್ನು ಮನೆಯಿಂದ ಹೊರಹಾಕದಿದ್ದರೆ ಇಂದು ಈ ಮಕ್ಕಳಿಗೆ ಅಜ್ಜಿ ಸಿಗುತ್ತಿರಲಿಲ್ಲ. ನೀನು ನಿನ್ನ ಸಂಸಾರದ ಜೊತೆ ಸುಖವಾಗಿರು. ನಾನು ನನ್ನ ಈ ದೊಡ್ಡ ಸಂಸಾರದಲ್ಲಿ ಸುಖವಾಗಿದ್ದೇನೆ. ಸಂಬಂಧಗಳು ಕೇವಲ ರಕ್ತದಿಂದ ಬರುವುದಿಲ್ಲ, ಅಕ್ಕರೆಯಿಂದ ಬರುತ್ತವೆ. ಅದೇ ವರ್ಷ ಸರಳ ಅವರಿಗೆ ರಾಜ್ಯ ಸರ್ಕಾರದಿಂದ ಉತ್ತಮ ಸಮಾಜ ಸೇವೆ ಪ್ರಶಸ್ತಿ ಲಭಿಸಿತು. ಪ್ರಶಸ್ತಿ ಸ್ವೀಕರಿಸುವಾಗ ವೇದಿಕೆಯ ಮೇಲೆ ಅವರು ಆಡಿದ ಮಾತುಗಳು ಇಂದಿಗೂ ಅನೇಕರ ಕಿವಿಯಲ್ಲಿ ರಿಂಗಣಿಸುತ್ತಿವೆ. ಅವರು ತಮ್ಮ ಭಾಷಣದಲ್ಲಿ ಹೇಳಿದರು, ವೃದ್ಧಾಪ್ಯ ಎಂದರೆ ಕತ್ತಲಲ್ಲ, ಅದು ಜ್ಞಾನದ ಜ್ಯೋತಿ. ಮಕ್ಕಳ ಮೇಲೆ ಅವಲಂಬಿತರಾಗಿರುವುದು ನಮ್ಮ ಅನಿವಾರ್ಯತೆ ಅಲ್ಲ, ಅದು ನಾವು ಮಾಡಿಕೊಂಡ ರೂಢಿ. ಪ್ರತಿಯೊಬ್ಬ ಹಿರಿಯ ವ್ಯಕ್ತಿಯು ತನ್ನಲ್ಲಿರುವ ಕೌಶಲ್ಯವನ್ನು ಸಮಾಜಕ್ಕೆ ನೀಡಿದರೆ ಈ ದೇಶದಲ್ಲಿ ಅನಾಥರು ಯಾರೂ ಉಳಿಯುವುದಿಲ್ಲ. ನನ್ನ ಜೀವನದ ಕೊನೆಯ ಕ್ಷಣದವರೆಗೂ ನಾನು ಈ ಮಕ್ಕಳಿಗೆ ಅಕ್ಷರ ಕಲಿಸುತ್ತಲೇ ಇರುತ್ತೇನೆ. ಒಂದು ಮಳೆಗಾಲದ ಸಂಜೆ ಸರಳ ಮತ್ತು ಭರತ್ ಅವರು ಶಾಲೆಯ ಅಂಗಳದಲ್ಲಿ ಕುಳಿತಿದ್ದರು.
ಭರತ್ ಅವರ ಆರೋಗ್ಯ ಸ್ವಲ್ಪ ಕ್ಷೀಣಿಸುತ್ತಿತ್ತು. ಸರಳ ನನ್ನ ಜೀವನ ಸಾರ್ಥಕವಾಯಿತು. ನಾನೊಬ್ಬನೇ ಇದ್ದಾಗ ಸಾವು ಬಂದರೆ ಏನು ಮಾಡುವುದು ಎಂಬ ಭಯವಿತ್ತು. ಆದರೆ ಇಂದು ನನ್ನ ಕೈ ಹಿಡಿಯಲು ನೀವಿದ್ದೀರಿ. ನನ್ನನ್ನು ತಾತ ಎಂದು ಕರೆಯಲು ಸಾವಿರಾರು ಮಕ್ಕಳಿದ್ದಾರೆ. ನಾವಿಬ್ಬರು ಸೇರಿ ಕಟ್ಟಿದ ಈ ಕನಸು ನಾವು ಹೋದ ಮೇಲೂ ಉಳಿಯುತ್ತೆ ಅಲ್ವಾ? ಸರಳ ಅವರು ಭರತ್ ಅವರ ಕೈ ಹಿಡಿದು, ಖಂಡಿತ ಭರತ್, ನಾವು ಹೋದ ಮೇಲೆ ಈ ಶಾಲೆಯನ್ನು ನಡೆಸಲು ನಮ್ಮ ಮಗಳು ಕಾವ್ಯ ಮತ್ತು ನಮ್ಮ ಹಳೆಯ ವಿದ್ಯಾರ್ಥಿಗಳು ಸನ್ನದ್ಧರಾಗಿದ್ದಾರೆ. ನಾವು ಬಿತ್ತಿದ ಈ ಅಕ್ಷರದ ಬೀಜ ಎಂದಿಗೂ ಒಣಗುವುದಿಲ್ಲ. ಕೆಲವು ವರ್ಷಗಳ ನಂತರ ಭರತ್ ಅವರು ನಿಧನರಾದರು. ಕಮಲ ಅವರು ಕುಗ್ಗಲಿಲ್ಲ, ಏಕೆಂದರೆ ಭರತ್ ಅವರ ಆದರ್ಶಗಳು ಅವರ ಜೊತೆಗಿದ್ದವು. ಸರಳ ಅವರು ತಮ್ಮ 80ನೇ ವಯಸ್ಸಿನವರೆಗೂ ಮಕ್ಕಳಿಗೆ ಪಾಠ ಮಾಡಿದರು. ಅವರು ಕಣ್ಣು ಮುಚ್ಚುವಾಗ ಅವರ ಮುಖದಲ್ಲಿ ಒಂದು ದಿವ್ಯವಾದ ಶಾಂತಿ ಇತ್ತು. ಅವರು ಹೋದ ಮೇಲೆ ಆ ಶಾಲೆಯ ಆವರಣದಲ್ಲಿ ಒಂದು ಫಲಕ ಹಾಕಲಾಯಿತು. ಸರಳ ಅಜ್ಜಿ ಅವರು ಕೇವಲ ಹಡೆದ ಮಕ್ಕಳಿಗಷ್ಟೇ ಅಲ್ಲ, ಅಕ್ಷರ ಹಸಿವಿದ್ದ ಸಾವಿರಾರು ಮಕ್ಕಳಿಗೂ ಜೀವ ನೀಡಿದರು. ಸ್ವಾವಲಂಬನೆಯೇ ಜೀವನದ ನಿಜವಾದ ಸೌಂದರ್ಯ. ಸರಳ ಅವರ ಜೀವನದ ಈ ಕತೆ ನಮಗೆ ಕಲಿಸುವುದು ಒಂದೇ: ಪರಿಸ್ಥಿತಿ ಎಷ್ಟೇ ಕಷ್ಟವಿದ್ದರೂ ನಮ್ಮ ಅಸ್ತಿತ್ವಕ್ಕಾಗಿ ನಾವು ಹೋರಾಡಬೇಕು. ವಯಸ್ಸು ಕೇವಲ ಒಂದು ಅಂಕಿಯಷ್ಟೇ. ಸಾಧಿಸುವ ಛಲವಿದ್ದರೆ ಸಂಧ್ಯಾಕಾಲವು ಸೂರ್ಯೋದಯದಂತೆ ಸುಂದರವಾಗಿರಬಹುದು. ವೀಕ್ಷಕರೇ, ಈ ಕಥೆಯು ಪ್ರತಿಯೊಬ್ಬ ಹಿರಿಯ ನಾಗರಿಕರಿಗೂ ಸ್ವಾವಲಂಬನೆಯ ಮಂತ್ರವನ್ನು ನೀಡುತ್ತದೆ ಮತ್ತು ಇಂದಿನ ಯುವ ಪೀಳಿಗೆಗೆ ಹಿರಿಯರ ಅಸ್ತಿತ್ವವನ್ನು ಗೌರವಿಸುವುದನ್ನು ಕಲಿಸುತ್ತದೆ. ವೀಕ್ಷಕರೇ, ನಮ್ಮ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಕತೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ. ಮುಂದಿನ ಕಥೆಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಸದಾ ಕಾಲ ನಗುತ್ತಿರಿ. ಧನ್ಯವಾದಗಳು.